ಅದೇ ವಿದ್ಯಾರ್ಥಿಗಳೇ, ತ್ರಿಭುಜದ ಮೇಲಿನ ಮತ್ತೊಂದು ಪ್ರಶ್ನೆ, ತ್ರಿಭುಜ ಪಾಠದ ಮೇಲಿನ 3 ಅಥವಾ 2 ಮಾರ್ಕ್ಸಿಗೆ ಪ್ರಶ್ನೆ ಕೇಳಬಹುದು. ಪಕ್ಕದ ಚಿತ್ರದಲ್ಲಿ ಎ ಬಿ ಸಿ ನೋಡ್ರಿ, ಎ ಬಿ ಸಿ ಗಳು ಕ್ರಮವಾಗಿ ಒಪಿ ಒಕ್ಯೂ ಮತ್ತು ಒಸಿ ಮೇಲಿನ ಬಿಂದು, ಒಬಿ ಓಕೆ ಮತ್ತು ಒಕ್ಯೂ ಮೇಲಿನ ಬಿಂದುಗಳಾದವರು ಏನು ಮಾಡಿದ್ರು ಕೊಟ್ಟಿದ್ದಾರೆ. ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆದಾಗ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಏನು ಮಾಡಬೇಕು ತೋರಿಸ್ಬೇಕಾಗೈತಿ. ಹೌದಾ? ಹಂಗಾರೆ ಈ ಫಸ್ಟ್ ತ್ರಿಭುಜ ತಗೋರಿ, ಪಿ ಓ ಕ್ಯೂ. ಈ ತ್ರಿಭುಜದಾಗ ನೋಡ್ರಿ ಅವರ ಸಮಾಂತರ ಅಂತ ಕೊಟ್ಟಾರೆ, ಎ ಬಿ ಸಮಾಂತರ ಪಿ ಕ್ಯೂ ಅಂತ ಅವರ ಕೊಟ್ಟಿದ್ದಾರೆ. ಅಂದ್ರೆ ನಾವು ತೇಲ್ಸ್ನ ಪ್ರಮೇಯ ಪ್ರಕಾರ ಏನ್ ಮಾಡ್ಕೋಬಹುದು ನೋಡ್ರಿ, ಎ ಓ ಅನುಪಾತ ಪಿ ಎ, ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು ನೋಡ್ರಿ, ಒ ಬಿ ಅನುಪಾತ ಡಿ ಕ್ಯೂ ಬರಿಬಹುದು. ನೆಕ್ಸ್ಟ್ ಇನ್ನೊಂದು ತ್ರಿಭುಜ ತಗೋರಿ, ಆ ಕಡೆ ತ್ರಿಭುಜ ಪಿ ಓ ಆರ್ ನೋಡ್ರಿ, ಪಿ ಓ ಆರ್ ಮೇಲೆ ಏನೇನು ಸಮಾಂತರ ಕೊಟ್ಟಾರ, ಎ ಸಿ ಸಮಾಂತರ ಪಿ ಆರ್ ಅಂತ ಅವರ ಕೊಟ್ಟಿದ್ದಾರೆ. ಎ ಸಿ ಸಮಾಂತರ ಪಿ ಆರ್ ಅವರ ಕೊಟ್ಟಿದ್ದಾರೆ. ತೇಲ್ಸ್ನ ಪ್ರಮೇಯ ಪ್ರಕಾರ ಏನ್ ಬರೀತದ, ಎ ಓ ಅಪಾನ್ ಪಿ ಎ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರೀತಿ, ಓ ಸಿ ಅಪಾನ್ ಸಿ ಆರ್. ಹೌದಾ? ಕರೆಕ್ಟ್. ಸಮೀಕರಣ 1 ಯಾರಾಗ ಒಂದೇ ಅಂಶಕ್ಕೆ ಸಮವಾಗಿರೋ ಅಂಶಗಳು ಸಮಾಧಾನ ನೋಡಿ, ಎ ಓ ಅಪಾನ್ ಎ ಪಿ, ಎ ಓ ಅಪಾನ್ ಎ ಪಿ ಇವೆರಡು ಏನದಾರೆ ಸಮಾನ. ಒಂದೇ ಅಂಶಕ್ಕೆ ಸಮವಾಗಿರೋ ಅಂಶಗಳು ಏನಿದಾವೆ ನೋಡ್ರಿ, ಮತ್ತೆ ಪರಸ್ಪರ ಸಮಾನ. ಸಮೀಕರಣ 1 ಮತ್ತು 2ರಿಂದ ಒಂದೇ ಅಂಶಕ್ಕೆ ಸಮವಾಗಿರೋ ಅಂಶಗಳು ಪರಸ್ಪರ ಸಮಾನ. ಹಂಗಾರೆ ಈ ತ್ರಿಭುಜ ತಗೋರಿಗ ಓ ಆರ್ ಕ್ಯೂ ನ, ಓ ಕ್ಯೂ ಆರ್ ನ. ಹಂಗಾರೆ ಇಲ್ಲಿ ಅವ್ರು ಏನೇನು ಸಮಾಂತರ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಓ ಬಿ ಅಪಾನ್ ಓ ಬಿ ಕ್ಯೂ, ಓ ಸಿ ಅಪಾನ್ ಸಿ ಆರ್ ಇವೆರಡು ಅನುಪಾತಗಳು ಸಮಾಧಾನ ಅಂತ ನಾವು ಸಾಧಿಸಿದೆವು. ಹಂಗಾರೆ ಯಾವ ತ್ರಿಭುಜದಲ್ಲಿ ಯಾವ ಬಾಹುಗಳ ಅನುಪಾತ ಸಮ ಇರ್ತದ ಅದರಿಂದ ಉಂಟಾದ ರೇಖೆಗಳು ಎರಡು ಏನಾಗಿರ್ತಾವೆ, ಸಮಾಂತರವಾಗಿರ್ತಾವೆ. ಹಂಗಾರೆ ಯಾವ್ದ ತೇಲ್ಸ್ನ ವಿಲೋಮ ಪ್ರಮೇಯ ಪ್ರಕಾರ ಬಿ ಸಿ ಸಮಾಂತರ ಏನಂತ ಬರಿಬಹುದು, ಕ್ಯೂ ಆರ್ ಅಂತ ಬರಿಬಹುದು. ಹೌದು? ಧನ್ಯವಾದಗಳು.